ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ವಿಷಯಗಳನ್ನ ಜನರ ಮುಂದೆ ನಾವು ಇಡಬೇಕು. ಜನ ಅಂಕ್ಯ ಚರ್ಚೆ ಮಾಡ್ತಿರ್ತೈತೆ, ಆದರೆ ಅವ್ರ ಚರ್ಚೆ ಅಲ್ಲೇ 4 ಮಂದಿಯಾಗ ಆಗ್ತಿರ್ತೈತೆ. ಅದು ಹೊರಗೆ ಹೋಗೋದಿಲ್ಲ, ಹೊರಗೆ ಮಾತಾಡೋಕ್ಕೂ ಜನ ಅನಿಸ್ತಿರ್ತೈತೆ. ಯಾಕಪ್ಪ ನಮ್ಗೆ ಊರು ಸಬರಿ ಅಂತಾರೆ, ಆದ್ರೆ ಆ ಮ್ಯಾಳ ಮತ್ತು ಸತತ್ ಇರತ್ತೈತೆ. ಹೌದು ನೋಡ, ಗರ್ದಿಗಮ್ಮತ್ದಾಗ ಬಂತು ಈಗ ಬರೋಬ್ಬರ ಆತಂತ ಈ ಮಟ್ಟದಾಗ ನನ್ನ ವಾಹಿನಿಯನ್ನು ರಾಜ್ಯಾದ್ಯಂತ ಚರ್ಚೆ ಮಾಡ್ತಿರ್ತಾರೆ. ಈ ಚರ್ಚೆ ಮಾಡೋ ವಿಷಯನ ಇದು ಮಂದಿ ಹೇಳಿದ್ದು ಅಧಿಕೃತ ಅಲ್ಲ. ಯಾಕಂದ್ರೆ ಅಧಿಕೃತ ಹೇಳಕ್ಕೆ ಅದು ಅವ್ರಿಗಷ್ಟ ಆ ದಾಖಲೆಗಳೆಲ್ಲ ಅಲ್ಲಿ ಆ ಏನು ಸಂಸ್ಥಾ ಹಿಡ್ಕೊಂಡು ಕುಂತಾರಲ್ಲ ಅವ್ರಿಗಷ್ಟೇ ಗೊತ್ತು. ಆದ್ರೆ ಮಂದಿ ಮಾತಾಡೋದು ನಾವು ಹೇಳ್ತೇವೆ. ಯಾಕಂದ್ರೆ ಮಂದಿ ಮಾತಾಡಿದ್ದೇ ಹೇಳ್ಬೇಕು, ಬೇರೆದವ್ರು ಮಾತಾಡಿದ್ದು ಯಾರು ಹೇಳೋಕ್ಕಾಗೋಲ್ಲ. ಭಾಳ ಮಂದಿ ಹೇಳ್ತಾರೆ ಮಂದಿ ಮಾತಾಡಿದ್ದು ನೀವು ಹೇಳ್ತಾರಂತ. ಅಲ್ಲ, ಅದನ್ನ ರೀ ಮಾತಾಡೋದು ಅವ್ರಿಗೆ ಇರೋದಿಲ್ಲ. ಮಾತಾಡಿದ್ದನ್ನ ಸಹನ್ ಮಾಡ್ಕೊಳ್ಳೋಕ್ಕೂ ಕೆಲವು ಮಂದಿಗೆ ಆಗೋದಿಲ್ಲ. ಆದ್ರೆ ಅಜ್ಜ ಮುತ್ಯಜ್ಜರ ಅದನ್ನು ಪ್ರಾಮಾಣಿಕವಾಗಿ ಕಟ್ಟಿದ ಸಂಸ್ಥೆಗಳ ಪರಿಸ್ಥಿತಿಗಳ ಭಾಳ ಸಲ ನಾನು ಹೇಳಿದ್ದೇನೆ. ಅದನ್ನು ಈಗೂ ಅದನ್ನೇ ಹೇಳತ್ತೇನೆ ನಾನು. ಇವತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಪ್ಪನಗೌಡ ಪಾಟೀಲ್ರು, ಬಸಗೌಡ ಪಾಟೀಲ್ರಂಥ ಮಹಾನ್ ವ್ಯಕ್ತಿಗಳು ಕಟ್ಟಿದ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಇವತ್ತು ಎಲ್ಲಿ ಬಂದೈತೆ ಅಂದ್ರೆ, ಇವತ್ತು ಟೋಟಲ್ ಈ ಸಾರಿ ಅಂತೂ ಡಿಪಾಲ್ಟರ್ ಆಗಿ ಹೋಗ್ತದ. ಮುಂದಿನ ಸಲ ನುಡಿಸ್ತಾರೋ ಇಲ್ಲೋ ಅನ್ನೋ ಡೌಟ್ ಐತೆ. ಯಾಕಂದ್ರೆ ಎಲ್ಲ ಈ ಅದನ್ನು ಓರೈಲಿಂಗ್ ಮಾಡಬೇಕು, ಆಮ್ಯಾಗ ಕಬ್ಬಿನ ಗಾಡಿಗಳಿಗೆ ಮುಂಗಡೆ ಕೊಡಬೇಕು, ಆಮ್ಯಾಗ ಒಟ್ಟಾರೆ ಅದ್ರದ್ದು ಇನ್ನೂ ಬ್ಯಾಂಕಿನ ಸಾಲುಗಳು ಕಂತುಗಳು ತುಂಬಬೇಕು. ಆ ಪರಿಸ್ಥಿತಿ ಒಳಗೆ ಇವತ್ತು ಶಂಕೇಶ್ವರ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಐತಿ. ಅದನ್ನು ಉದ್ಧಾರ ಮಾಡ್ಬೇಕಂತೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಗುದ್ದಾಡಿದ್ರು. ಅದಕ್ಕೆ ಎಕ್ಸ್ಪಾನ್ಷನ್ ಮಾಡೋಕ್ಕೂ ಸಾಲ ಮಂಜೂರು ಮಾಡಿದರು. ಆಡಳಿತ ಮಂಡಳಿ ಎಲ್ಲ ಅದನ್ನು ಹ್ಞೂ ಅಂದರು. ಒಂದು 2-3 ಸಲ ಕೋರೆ ಅವ್ರ ಕಡೆ ಹೋದರು, ಎ ಬಿ ಪಾಟೀಲ್ರ ಕಡೆ ಹೋದರು, ಕತ್ತಿ ಅವ್ರ ಕಡೆ ಹೋದರು, ಜೊಲ್ಲೆ ಅವ್ರ ಕಡೆ, ಆ ಕಡೆ ಈ ಕಡೆ ಓಡಾಡಿ ಜೊಲ್ಲೆ ಅವ್ರ ಮನಸ್ಸು ಮಾಡಿ ಅದಕ್ಕೆ ಸಾಲನೂ ಕೊಟ್ರು. ಆದರೆ ಅಲ್ಲಿ ಆಡಳಿತ ಮಂಡಳಿ ಅವ್ರಿಗೆ ಏನು ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅದಕ್ಕೆ ಬಂತು ಏನು. ಅದು ಅಲ್ಲೇ ನಿಂತು ಬಿಡ್ತ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕೈಯ ಚೆಲ್ಲಿಬಿಟ್ರು. ಆದರೆ ಅದರ ನಂತರ ಅವ್ರು ಅದಕ್ಕಿಂತ ಮೊದಲು ನಿಪ್ಪಾಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಮಾಡೆಲ್ ಮಾಡಿದ್ದಾರೆ. ಚಲೋ ಮಾಡಿದಾರು, ಚಲೋ ಮಾಡಿದೀವಿ ಅನ್ಬೇಕು ನಾವು. ನಿಪ್ಪಾಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕ್ರಷಿಂಗ್ದಾತು, ಎಥಿನಾಲ್ ಆತು, ಇವತ್ತು ಮಾಡೆಲ್ ಆಗಿ ಮಾಡಿದಾರು. ರೇಟು ಕೊಡತ್ತಾರಂತ ಅಲ್ಲಿ ಜನ ಮಾತಾಡ್ತಾರೆ. ಆನಂತರ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲೂ ಅವ್ರೀಗ ತಮ್ಮ ಅಂದರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಅದನ್ನ ಯಾರಿಗೂ ಕಾನೂನು ರೀತಿಯೊಳಗೆ ನಡ್ಸಕ್ಕೆ ಬರೋದಿಲ್ಲ. ಆದರೆ ಅದಕ್ಕೆ ಫೈನಾನ್ಸ್ ಆಯ್ತು, ಆ ಸಕ್ರೆ ನಡಿ ಆ ಕಾರ್ಖಾನೆಗೆ ಏನೋ ಆರ್ಥಿಕ ತೊಂದರೆ ಆಗದಂಗೆ ಮಾಡೋಕ್ಕೆ ಅವಕಾಶ ಇರಬೇಕಂತ ಅನಿಸ್ತೈತೆ ನನಗೆ, ಸಹಾಯ ಮಾಡೋಕ್ಕೆ. ಅದೇ ರೀತಿಯಲ್ಲಿ ಸಂಗಮ್ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಒಳಗೂ ಈ ಸಲ ಅವರ ಕೈ ಹಾಕಿ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋದಾಯ್ತು, ಆ ಫ್ಯಾಕ್ಟ್ರಿ ಚಾಲೂ ಮಾಡೋದಾಯ್ತು, ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಅಲ್ಲೂ ಗುದ್ದಾಡತ್ತಾರಂತ. ಈಗ ಇವತ್ತು ನಿನ್ನೆ ಮಣ್ಣಿಂದ ಒಂದು ವೈರಲ್ ಆಗತ್ತೈತೆ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಇವತ್ತು ಅವ್ರದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಧ್ಯಾಹ್ನ ಅಲ್ಲಿ ಕಾರ್ಮಿಕರ ಜೊತೆ ಒಂದು ಮೀಟಿಂಗ್ ಮಾಡತ್ತಾರೆ. ಆದರೆ ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಅನೇಕ ಮಹನೀಯರು ಅದನ್ನು ಚಾಲೂ ಮಾಡಿದ್ರು. ಲಾಭದಾಗ ನಡೀತಿತ್ತು. ರೈತದಾರಿಗೆ ಷೇರುದಾರಿಗೆ ಸರಿಯಾಗಿ ಅದ ಕಬ್ಬಿನ ಬಿಲ್ ಕೊಡ್ತಿದ್ರು, ಸಕ್ರೆ ಕೊಡ್ತಿದ್ರು. ಒಂದು ಆಡಳಿತ ಮಂಡಳಿ ಅಲ್ಲಿ ಒಳ್ಳೆಯದಾಗಿ ಕೆಲಸ ಮಾಡ್ತಿತ್ತು. ಈಗ ಅದು ಯಾರದಾರು ಆಡಳಿತ ಮಂಡಳಿ ಒಳಗೆ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ಮಂದಿ ಮಾತಾಡೋದು ಹೇಳ್ತಾನೆ, ಯಾವಾಗ ಏನಾಗ್ತೈತಿ ಆ ಫ್ಯಾಕ್ಟ್ರಿಯಾಗ ಎಂತಾಗ್ತೈತಿ. ಆದರೆ ಆ ಫ್ಯಾಕ್ಟ್ರಿ ಕ್ರಷಿಂಗ್ ಹೆಚ್ಚಾಗಲಿಲ್ಲ, ಇಥನಾಲ್ ಘಟಕಿಲ್ಲ, ಡಿಸ್ಟಿಲರಿ ಇಲ್ಲ, ಕೋಜನ್ ಇಲ್ಲ. ಒಟ್ಟಾರೆ ಆ ಫ್ಯಾಕ್ಟ್ರಿ ಏನು ಮಾಡಿದ್ರು ಅದು ಅಲ್ಲೇ ಐತಿ. ಅದಕ್ಕೆ ಬಹುತೇಕ ಆ ಫ್ಯಾಕ್ಟ್ರಿ ಉದ್ಧಾರ ಮಾಡೋಕ್ಕೆ ಅಥವಾ ಸಾಲ ಕೊಡೋಕೆ, ಅದನ್ನೇನು ಅದರ ಸ್ಥಿತಿಗತಿ ಸ್ಟಡಿ ಮಾಡೋಕ್ಕೆ ಕಾರ್ಮಿಕರ ಜೊತೆ ಒಂದು ಸಮಾಲೋಚನೆ ಅಂತ ಐತೆ. ಅದಕ್ಕೆ ಹೋಗ್ತಿರ್ಬೇಕು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಹೋಗಲಿ, ಒಳ್ಳೆಯ ಸಹಕಾರಿಗಳು. ಘಟಪ್ರಭಾ ಸಕ್ಕರೆ ಫ್ಯಾಕ್ಟ್ರಿ ಈಗ ಒಂದು 5-6 ವರ್ಷದಿಂದ ಅಲ್ಲಿ ನಿಪ್ಪಾಣಿಯ ಉದ್ಯಮಿ ಉತ್ತಮ್ ಪಾಟೀಲ್ ಅಲ್ಲಿ ಕಾಣಿಸ್ಕೊತಿದ್ರು. ಯಾಕೆ ಕಾಣಿಸ್ಕೊತಿದ್ರು, ಏನು ಕಾಣಿಸ್ಕೊತಿದ್ರು, ಘಟಪ್ರಭಾ ಮಂದಿ ಮಾತಾಡ್ತಿದ್ರು. ಸಕ್ಕರೆ ಫ್ಯಾಕ್ಟ್ರಿ ಒಳಗೆ ಉತ್ತಮ್ ಪಾಟೀಲ್ ಕೆಲಸ ಏನಂತ ಮಾತಾಡ್ತಿದ್ರು. ಈಗ ಅವರು ಅಲ್ಲಿ ಕಾಣುವಾರ. ಆದರೆ ಶಂಕೇಶ್ವರ ಸಕ್ಕರೆ ಫ್ಯಾಕ್ಟ್ರಿಗೆ ಸಾಲ ಕೊಟ್ಟು ಹೆಂಗೆ ಪರಿಸ್ಥಿತಿ ಆತಲ್ಲ. ಇವತ್ತು ಅಲ್ಲಿ ಆಡಳಿತ ಮಂಡಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಏನು ತಿಟುವಾಟ ಬಂತು ಏನೂ ಗೊತ್ತಾಗಲಿಲ್ಲ. ಹಂಗೆ ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ
ಪಾಪ ಯಾವುದೋ ಒಂದು ಅಂದ್ರೆ ತಮ್ಮ ಮ್ಯಾಗ ವಿಶ್ವಾಸ ಇಟ್ಟಂಥ ಬ್ಯಾಂಕ್ ಇದ್ದಿದ್ದ ಅಲ್ಲಿ ಸಾಲ ಕೊಡೋದು ಅಥವಾ ಡಿ ಸಿ ಸಿ ಬ್ಯಾಂಕ್ನಿಂದ ಕೊಡೋದು ಅಥವಾ ಈಗಾಗಲೇ ಅಲ್ಲಿ ಡಿ ಸಿ ಸಿ ಬ್ಯಾಂಕಿದ್ದು ಕಟ್ಬಾಕಿ ಒಂದು ಕಟ್ಬಾಕಿ ಐತ್ರಿ ಅದನ್ನು ಇನ್ನು ಮಾಟ ಅದನ್ನು ಕಟ್ಬಾಕಿ ತುಂಬಾಕೆ ತಯಾರಿಲ್ಲ ಎನ್ ಪಿ ಆದಂಗೆ ಕಾಣ್ತೈತೆ ಅದ ಅಂಥ ಒಂದು ಸಕ್ರಿ ಇವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಲ್ಲಿ ಉದ್ಧಾರ ಮಾಡೋಕ್ಕೆ ಹೋದಾಗ ಒಂದು ನೆನಪು ಮಾಡ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ. ಯಾಕಂದ್ರೆ ಶಂಕೇಶ್ವರ ಸಕ್ರಿ ಫ್ಯಾಕ್ಟ್ರಿಯಾಗ ಏನಾತಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಈ ಸಹಕಾರ ಕೊಡ್ತೇವಂತ ಆಣಿ ಕಿರೆ ಮಾಡಿ ಎಲ್ಲ ಮಾಡಿ ಅವ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಅಲ್ಲಿ ಆ ಫ್ಯಾಕ್ಟ್ರಿಗೆ ಹೋಗ್ದಂಗೆ ಏನು ಮಾಡಿತ್ಲ ಆಡಳಿತ ಮಂಡಳಿ ಹಂಗೆ ಘಟಪ್ರಭಾ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಒಳಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಹಂಗೆ ಆಗಬಾರ್ದು ಒಂದು ಮುನ್ಸೂಚನೆ ಕೊಡ್ರಿ. ಭಾಳ ಶಾಣ್ಯಾರ ಅದಾರ ಅವ್ರ. ಆದರೆ ಯಾಕೆ ಅಲ್ಲಿ ಕಾಣ ಅದು ರಾತ್ರಿ ಕಂಡು ಬಾವಿ ಹಗಲಿ ಬೀಳತ್ತಾರೇನ ಅಂಥೇಳಿ ಅವ್ರು ಹೇಳಿದ್ದ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಈ ವಿಷಯ ಮುಟ್ಸತ್ತೇವು. ಯಾಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಎಚ್ಚರ ಮಾಡೋದನ್ನು ನಮ್ಮ ಕರ್ತವ್ಯ. ಯಾಕಂದ್ರೆ 2 ದೊಡ್ಡ ಸಹಕಾರಿ ಸಂಸ್ಥೆಗಳು ಅವ್ರ ಕಡೆ ಅದಾವೆ. ಅದಕ್ಕೆ ದಯಮಾಡಿ ಅದರದ ಒಂದು ಸ್ಟಡಿ ಮಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಒಳ್ಳೇದಾಗೋದಾದ್ರೆ ಮಾಡಲಿ. ಆದರೆ ಅದರ ಆರ್ಥಿಕ ಪರಿಸ್ಥಿತಿ ಅಲ್ಲಿ ರೈತರ ಆ ತಾಲೂಕಿನ ರೈತರ ಅವ್ರು ಸೇರಿದಾರ ವಿಚಾರ ಮಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಅಲ್ಲಿ ಕೈ ಹಾಕ್ರಿ ಅಂತ ಹೇಳಿದ್ನ ನಮ್ಮ ವೈನಿ ಮುಖಾಂತರ ಹೇಳತ್ತೇವು. ಒಳ್ಳೇದಾಗೋದಾದ್ರೆ ಅವ್ರು ಮಾಡಲಿ. ಆದರೆ ಏನಾಗ್ತೈತಿ ಎಂತಾಗ್ತೈತಿ ಭಾಳ ಮಂದಿ ಮಾತಾಡ್ತಿರ್ತಾರೆ, ನಮಗೆ ಫೋನ್ ಮಾಡಿ ಹೇಳ್ತಿರ್ತಾರೆ. ಅದಕ್ಕೆ ಆ ವಿಚಾರಗಳನ್ನು ನಿಮ್ಮ ಕಮೆಂಟ್ ಮೂಲಕ ಹೇಳಬೇಕಂತೇಳಿ ಗರ್ದಿ ಗಮ್ಮತ್ತು ನಿಮಗೆ ವಿನಂತಿ ಮಾಡ್ತೈತೆ. ನಮಸ್ಕಾರ.